ಶ್ರೀರಾಮ ಹನುಮತ್ ಉತ್ಸವ ಸೇವಾ ಪ್ರತಿಷ್ಠಾನದ ಅಂಗವಾಗಿ ಶ್ರೀರಾಮ ನವಮಿ ಉತ್ಸವ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ ಮಂಗಳವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಮಂಗಳೂರಿನ ಮುಖ್ಯಪ್ರಾಣ ದೇವಸ್ಥಾನ ರಸ್ತೆಯ ಶ್ರೀರಾಮ ಹನುಮತ್ ಉತ್ಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಶ್ರೀರಾಮನವಮಿ ಉತ್ಸವ ಮಂಗಳವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ರಥೋತ್ಸವದ ಮುಂಚಿತವಾಗಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯಪ್ರಾಣ ದೇವಸ್ಥಾನದ ಅರ್ಚಕರಾದ ಗುರುರಾಜ ಭಟ್ ಸ್ವಾಗತಿಸಿ ರಾಮನವಮಿಯ ಸಂದೇಶವನ್ನು ಪ್ರಾಸ್ತಾವಿಕವಾಗಿ ತಿಳಿಸಿದರು. ರಾಮನವಮಿಯನ್ನು ಆಚರಿಸುವುದು, ಭಗವಂತನನ್ನು ಸ್ಮರಣೆ ಮಾಡುವುದು ಇದು ಅತ್ಯಂತ ಪುಣ್ಯದಾಯಕವಾದಂತಹ ಕೆಲಸ. ಆದ್ದರಿಂದಾಗಿ ಇಂದಿನ ಉತ್ಸವ ಸೇವಾ ಪ್ರತಿಷ್ಠಾನ ಇವರು ಹಮ್ಮಿಕೊಂಡಂತಹ ವಿಶೇಷವಾದಂತಹ ಈ ಒಂದು ಸಭಾ ಕಾರ್ಯಕ್ರಮ ಮುಂದಕ್ಕೆ ಶ್ರೀಕಾಂತ್ ಮತ್ತು ಬಳಗವರಿಂದ ವಿಶೇಷ ಸಂಗೀತ ಮನರಂಜನೆ ನಡೆಯಲಿಕ್ಕಿದೆ. ಆ ಮೊದಲು ನಡೆಯತಕ್ಕಂತಹ ಈ ಸಭಾ ಕಾರ್ಯಕ್ರಮಕ್ಕೆ ಅತಿಥಿ ವರೇಣ್ಯರಾಗಿ ಆಗಮಿಸಿದಂತಹ ನಮ್ಮೆಲ್ಲ ಆತ್ಮೀಯರನ್ನು ನಾನು ಆರಂಭದಲ್ಲಿ ಈ ಸಭಾ ಕಾರ್ಯಕ್ರಮದ ವೇದಿಕೆಗೆ ತುಂಬು ಹೃದಯದ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ನಂತರ ಸಮಾಜದ ವಿವಿಧ ಸ್ತರಗಳಲ್ಲಿ ಸಾಧನೆಗೈದ ಇಬ್ಬರು ಸಾಧಕರಾದ ಹನುಮಂತ ಕಾಮತ್ ಹಾಗೂ ಕಿಶೋರ್ ಕುಮಾರ್ ಅವರನ್ನು ಗೌರವಿಸಲಾಯಿತು. ಕರ್ನಾಟಕ ಬ್ಯಾಂಕಿನ ಅಧಿಕಾರಿ ಕೆಜಿ ರಮೇಶ್ ಸಭಾಧ್ಯಕ್ಷತೆ ವಹಿಸಿದ್ದರು. ಮೈಕೋ ಎಲೆಕ್ಟ್ರಿಕಲ್ಸ್ನ ದಿಲೀಪ್ ಜೈನ್, ಡಾಕ್ಟರ್ ಪಿ ವಿ ಶೆಣೈ, ಕಾರ್ಪೊರೇಟರ್ ಸುರೇಖಾ ಮುಂತಾದವರು ವೇದಿಕೆಯಲ್ಲಿದ್ದರು. ನಂತರ ಶ್ರೀದೇವರಿಗೆ ರಂಗಪೂಜೆ ನಡೆಯಿತು. ಬಳಿಕ ದೇವರ ವಿವಿಧ ಪ್ರಕಾರಗಳ ಸುತ್ತು ಬಲಿ ಉತ್ಸವ ನೆರವೇರಿತು. ಬಲಿ ಉತ್ಸವದ ನಂತರ ದೇವರು ರಥಾರೋಹಣಗೈತರಲ್ಲದೆ ನಂತರ ರಥೋತ್ಸವ ನಡೆಯಿತು.